45 ಚಿತ್ರದ ಟ್ರೈಲರ್ ಇಂದು ರಿಲೀಸ್ ಆಗಿದೆ. ಡಾಕ್ಟರ್ ಶಿವರಾಜ್ ಕುಮಾರ್ ಅವರು, ಉಪೇಂದರ್ ಅವರು, ಹಾಗೇನೆ ನಮ್ಮ ರಾಜ್ಬಿ ಶೆಟ್ಟಿ ಅವರು ಅಭಿನಯಿಸಿರುವಂತ ಮಲ್ಟಿ ಸ್ಟಾರ್ ಕಾಸ್ಟ್ ಇರುವಂತ ಚಿತ್ರ ಇದಾಗಿರುತ್ತೆ. ಹಾಗೂ ನಮ್ಮ ಅರ್ಜುನ್ ಜನ್ಯ ಸರ್ ಅವರ ಮೊದಲನೇ ನಿರ್ದೇಶನ ಚಿತ್ರ ಕೂಡ ಇದಾಗಿರುತ್ತೆ. ಬನ್ನಿ ಟ್ರೈಲರ್ ಹೇಗಿದೆ ಅಂತ ನೋಡೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಒಂದ್ ಲೈಕ್ ಬಟನ್ ಒತ್ತಿ. ಟ್ರೈಲರ್ ನೋಡೋದು ನನಗನ್ಸಿದ್ದು ಶಿವರಾಜ್ ಕುಮಾರ್ ಅವ್ರನ್ನ ಶಿವನ ರೀತಿ, ಉಪೇಂದ್ರ ಅವ್ರನ್ನ ಯಮನ ರೀತಿ, ಹಾಗೂ ರಾಜ್ಬಿ ಶೆಟ್ಟಿ ಅವರನ್ನ ಒಬ್ಬ ಫ್ರಸ್ಟ್ರೇಟೆಡ್ ಪರ್ಸನ್ ತರ ತೋರಿಸಿದ್ದಾರೆ. ಇವ್ರಗಳ ಮಧ್ಯೆ ನಡೆಯುವಂತ ಕಾಳಗವೇ 45 ಸಿನಿಮಾ ಅಂತ ಟ್ರೈಲರ್ ನೋಡಿದ್ರೆ ಅನ್ಸುತ್ತೆ. ಫಸ್ಟ್ ಟೈಮ್ ನಾ ಫಿಲಂ ಅನೌನ್ಸ್ ಮಾಡಿದಾಗ ಎಲ್ಲರಲ್ಲೂ ಒಂದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ, ಅರ್ಜುನ್ ಸರ್ ಅವರ ಡೈರೆಕ್ಷನ್ ಹೇಗಿರುತ್ತೆ ಅಂತ. ಯಾಕಂದ್ರೆ ನಾವೆಲ್ಲರೂ ಅರ್ಜುನ್ ಸರ್ ಅವರ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿದೀವಿ, ಡೈರೆಕ್ಷನ್ ಆಗಿ ಬರ್ತಿರುವಂತ ಫಸ್ಟ್ ಸಿನಿಮಾ ಅವ್ರದ್ದು. ಹಾಗೂ ಈ ಸಿನಿಮಾ ಬಂದು ಮಲ್ಟಿ ಸ್ಟಾರ್ ಕಾಸ್ಟ್. ಬಟ್ ಟ್ರೈಲರ್ ನೋಡ್ತಾ ಇದ್ರೆ ಅರ್ಜುನ್ ಸರ್ ಅವರ ಫಸ್ಟ್ ಡೈರೆಕ್ಷನ್ ಅಂತ ಎಲ್ಲೂ ಕೂಡ ಅನ್ಸಲ್ಲ. ತುಂಬಾ ಪ್ರಾಮಿಸಿಂಗ್ ಆಗಿದೆ. ಈಗ ಫಸ್ಟ್ ಹೈಲೈಟ್ ಹೇಳ್ಬೇಕಂತಾನೆ VFX ಸಖತ ಮೂಡ್ ಬಂದಿದೆ, ಹಾಗೂ ಮಲ್ಟಿ ಸ್ಟಾರ್ ಕಾಸ್ಟ್ ಇದ್ರಲ್ಲಿ ನೋಡಬಹುದು. ಹಾಗೆ ಸ್ಕ್ರೀನ್ ಪ್ಲೇ ನಲ್ಲಿ ಕೂಡ ಅರ್ಜುನ್ ಸರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಯಾವುದೇ ತರ ಅವ್ರ ಫಸ್ಟ್ ಡೈರೆಕ್ಷನ್ ಅಂತ ಎಲ್ಲೂ ಕೂಡ ಅನ್ಸಲ್ಲ. ಹಾಗೂ ಅರ್ಜುನ್ ಸರ್ ಫಸ್ಟ್ ಎಲ್ಲರೂ ಕನ್ವೆ ಮಾಡ್ಬಿಟ್ಟಿದ್ದಾರೆ ಟ್ರೈಲರ್ ಅಲ್ಲಿ ಏನಿದೆ ಅಂತ. ಈ ಫಿಲಂ ಅಲ್ಲಿ ಇರೋರೆಲ್ಲರೂ ದಿಗ್ಗಜರೇ. ಉಪೇಂದ್ರ ಅವ್ರ ಆಕ್ಟಿಂಗ್ ಸೂಪರ್ ಅಂತಾನೆ ಹೇಳ್ಬೋದು. ಹಾಗೂ ನಮ್ ಶಿವಣ್ಣ ಅವರು ಕೂಡ ಸಖತ್ತಾಗಿ ಕಾಣ್ತಾರೆ. ಮತ್ತೆ ನಮ್ ಶೆಟ್ರು ಕೂಡ ಅಷ್ಟೇ ಚೆನ್ನಾಗಿ ಮಾಡಿದ್ದಾರೆ. ಇನ್ನು ಮ್ಯೂಸಿಕ್ ಮತ್ತು BGM ಕಡೆ ಬರೋದಾದ್ರೆ ತುಂಬಾ ಚೆನ್ನಾಗಿ ಬಂದಿದೆ. ಅರ್ಜುನ್ ಸರ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಕೂಡ. ಒಟ್ಟಾರೆ ಟ್ರೈಲರ್ ನೋಡ್ತಾ ಇದ್ರೆ ತುಂಬಾ ಪ್ರಾಮಿಸಿಂಗ್ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಇಷ್ಟ ಆಯ್ತು. ಇದೇ 25ನೇ ತಾರೀಕು 45 ಚಿತ್ರ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಕನ್ನಡ ಚಿತ್ರಗಳನ್ನ ಚಿತ್ರಮಂದಿರದಲ್ಲಿ ಹೋಗಿ ನೋಡೋಣ. ಅದೇ 25ನೇ ತಾರೀಕು ಮರ್ ಕೂಡ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ನೀವು ಯಾವ ಚಿತ್ರನ ಫಸ್ಟ್ ನೋಡ್ತೀರಾ ಅಂತ ಕಮೆಂಟ್ ಮಾಡಿ. ಮತ್ತೆ ಯಾರೆಲ್ಲ ನಮ್ಮ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಷ್ಟ ಆದ್ರೆ ಒಂದ್ ಲೈಕ್ ಬಟನ್ ಒತ್ತಿ.